guys, everyone, welcome back to my YouTube channel. Yes, ನಾನು ನಿಮ್ಮೆಲ್ಲರ ಪ್ರೀತಿಯಾದ ಅಕ್ಷು. ತುಸು ಜಂಬ ನಿನಗೆ ಇದ್ದರು ನನಗಿಷ್ಟ ನೀನು ಆದರೂ ನಿನ. ಸೊ ಎಸ್, ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ, ಸೊ ನನ್ನ ಒಂದು ಸ್ವಲ್ಪ ಮೇಕಪ್ ಥಿಂಗ್ಸ್ ಅಂದರೆ ಕಾಸ್ಮೆಟಿಕ್ಸ್ ಯಾವ್ಯಾವ ಥರ ಇದೆ ಆ್ಯಂಡ್ ಇಯರಿಂಗ್ಸ್ ಜ್ಯುವೆಲ್ಸ್ ಎಲ್ಲ ಆಗಿರ್ಬೋದು. ಸೊ ಯಾವ್ಯಾವ ಥರ ನಾನು ಅದನ್ನ ಅರೇಂಜ್ ಮಾಡಿದ್ದೀನಿ ಅನ್ನೋದು ಬ್ಲಾಗ್ ಆಗಿರುತ್ತೆ. ಹುಡುಗರು ನೋಡೋದು ಸ್ವಲ್ಪ ಬೋರಿಂಗ್ ಆಗಿದ್ರೆ ಡೋಂಟ್ ಮೈಂಡ್, ಇದೆಲ್ಲ ಹುಡುಗಿರಿಗೆ ಗೊತ್ತು ಎಷ್ಟು ಕಷ್ಟಪಟ್ಟು ನಾವು. ಐ ಮೀನ್ ಅದೊಂಥರ ಖುಷಿಗೆ. ಸೊ ಆಲ್ಮೋಸ್ಟ್ ಎಲ್ಲ ಮೆಸ್ಸಿ ಆಗಿದೆ, ಅದನ್ನ ಕ್ಲೀನ್ ಮಾಡಿಕೊಂಡು ಸೊ ಏನೇನಿದೆ ಅಂತ ನಿಮ್ಗೆಲ್ರಿಗೂ ತೋರಿಸ್ತೀನಿ. ತಡ ಮಾಡ್ತೀರಲ್ಲೇ ಬರೋದಾದರೆ ಒಂದು ಕಬೋರ್ಡ್ ಇದೆ, ಅದು ಡೈಲಿ ಯೂಸ್ಗೆ. ದೆನ್ ಒಂದು ಮಿರರು. ಸೊ ನಮ್ಮ ಓನರು ಸ್ಪೆಷಲಾಗಿ ಲೈಟ್ ಹಾಕ್ಸಿದ್ದಾರೆ, ಸೊ ಚೆನ್ನಾಗಿ ಕಾಣಲಿ ಅಂತ ಅಂದ್ಬಿಟ್ಟು. ದೆನ್ ಈ ಥರ ಮೆಸ್ಸಿ ಆಗಿದೆ. ಸೊ ನಾನು ಅದನ್ನ ಹೇಗೆ ಅರೇಂಜ್ ಮಾಡ್ತೀನಿ ಅಂತ ನೋಡಿ, ಓಕೆನಾ? ಸೊ ಒಂದೇ ಪ್ರಾಡಕ್ಟ್ ಎಲ್ಲೆಲ್ಲಿದೆ ಏನೇನಿದೆ ಅಂತ ತೋರಿಸ್ತೀನಿ. ಮೇಯ್ನಾಗಿ ಇದು ಬಂದುಬಿಟ್ಟು ನಾರ್ಮಲ್ ರೇಸರ್ ಎಲ್ಲ ಇಟ್ಟಿರ್ತೀನಿ, ಆದರೆ ಬಳೆ ಮಿಕ್ಸ್ ಆಗಿಬಿಟ್ಟಿದೆ. ದೆನ್ ದಿಸ್ ಇಸ್ ಆ್ಯಂಡ್ ಆಲ್ ನೇಲ್ ಪಾಲಿಷ್. ಅದಾದಮೇಲೆ ಇಲ್ಲಿ ಬಳೆ ಇದೆ, ಮೊನ್ನೆ ತೊಗೊಂಡಿದ್ದು, ಇನ್ನೂ ಯೂಸ್ ಮಾಡಿಲ್ಲ, ಹಾಗೆ ಇಟ್ಟಿದ್ದೀನಿ. ದೆನ್ ವಾಚಸ್ ಕೂಡ ಅಲ್ಲಿದೆ. ಸೊ ಇದು ಆಯಿಲ್, ಸೀರಮ್ಸ್, ಅದು ಇದು. ದೆನ್ ಇದು ಜ್ಯುವೆಲ್ಸ್ ಇಟ್ಟಿದೆ. ಸ್ವಲ್ಪ ಜಾಸ್ತಿ ಮೆಸ್ಸಿ ಆಗಿದೆ. ಆ್ಯಂಡ್ ಈವನ್ ಇದು ಕೂಡ ಸಿ ಹೆಂಗಿದೆ ಅಂತ. ಎಸ್, ಇದನ್ನ ಈಗ ಹೀಗೆ ಕ್ಲೀನ್ ಮಾಡುವ ಗೈಸ್. ಟ್ರಾನ್ಸಿಷನ್ ಲಾಸ್ಟಲ್ಲಿ ಮಾಡ್ತೀನಿ, ಬಟ್ ನಾನು ಹೆಂಗೆ ಕ್ಲೀನ್ ಮಾಡ್ತೀನಿ ಅನ್ನೋದನ್ನ ನೋಡಿ. ಸೊ ಸ್ವಲ್ಪ ಲೈಟ್ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ರೂಮಲ್ಲಿ ಸ್ವಲ್ಪ ಲೈಟ್ ಕಡಿಮೆ, ಡಿಮ್ ಆಗಿದೆ. ಸೊ ಈಗ ನಾನು ಎಲ್ಲನೂ ಫಸ್ಟು ನೀಟಾಗಿ ಎಲ್ಲನೂ ಆಚೆ ತೆಗ್ದು ಇಡ್ತೀನಿ, ಸೊ ದಟ್ ಏನೇನಿದೆ ಅಂತ ನಿಮ್ಗೆಲ್ರಿಗೂ ತಿಳಿಸ್ಬೇಕು. ಸಿ ಗೈಸ್, ಆಲ್ಮೋಸ್ಟ್ ಎಲ್ಲ ಫುಲ್ ಧೂಳಾಗಿದೆ. ಸೊ ಎಸ್, ಫಸ್ಟು ಇದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳೋಣ. ದೆನ್ ಅದಾದಮೇಲೆ ಬ್ಯಾಂಗಲ್ಸ್ ಏನು ತೆಗ್ದಿಲ್ಲ, ಬಿಕಾಸ್ ಅದೇನು ಜಾಸ್ತಿ ಮೆಸ್ಸಿ ಆಗಲ್ಲ ಕೆಲವೊಂದು ಸತಿ. ಓಕೆ, ಕ್ಲೀನ್ ಮಾಡುವ ಇದನ್ನ. ಸೊ ಒಂದು ಕ್ಲಾತ್ ತೊಗೊಳ್ಳೋಣ. ಸೊ ನಾನಿದು ಈ ಕ್ಲಾತ್ನ ತೊಗೊಳ್ತೀನಿ. ಕಾಸ್ಮೆಟಿಕ್ಸ್ ಯೂಸ್ ಮಾಡೋದಕ್ಕಿಂತ ನೀಟಾಗಿ ಅದನ್ನ ಒಳ್ಳೆ ಪ್ಲೇಸಲ್ಲಿ ಇಡಬೇಕು ಗೈಸ್. ಸಿ ಹೆಂಗೆ ಇಟ್ಟಿದ್ದೀನಿ ನಾನು ಅಂತ ಅಂದ್ಬಿಟ್ಟು ಹೀಗೆ ಕಾಣಿಸ್ತಿದ್ದೆ. ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ದೀನಿ. ಈಗ ಎಲ್ಲೆಲ್ಲಿ ಏನೇನು ಇಡುವ ಅಂತ. ಸೊ ಎಸ್, ನಾನು ಫಸ್ಟು ಲಾಸ್ಟ್ ರೋಯಿಂದ ಬರ್ತೀನಿ. ಸೊ ಲಾಸ್ಟ್ ರೋ ಅಲ್ಲಿ ಏನೇನು ಇಡ್ತೀನಿ ಅಂದರೆ, ನಾನು ಒಂದು ಸ್ಟ್ರೇಟ್ನರ್, ಹೇರ್ ಡ್ರೈಯರ್ ಇಡ್ತೀನಿ. ಸೊ ದೆನ್ ಇದು ಮೇಕಪ್ ಬ್ಯಾಗ್, ಎಲ್ಲಾದರೂ ಕ್ಯಾರಿ ಮಾಡೋಕ್ಕೆ ಇಟ್ಕೊಂಡಿರೋದು ನಾನು. ಸೊ ಇದರಲ್ಲಿ ನಮ್ಮ ಮಮ್ಮಿ ನೋಡಿ ಗೈಸ್, ಲಾಸ್ಟ್ ಟೈಮ್ ಮದುವೆಗೆ ಹೋಗಿದ್ರು, ಅದನ್ನೆಲ್ಲ ಹಿಂಗೆ ಇಟ್ಟಿದ್ದಾರೆ. ಸೊ ಅಷ್ಟೇ, ಸಿಂಪಲ್. ಹಾಂ, ಇದು ಮೇಕಪ್ ಬ್ಯಾಗ್ ಲಾಸ್ಟ್ ರೋ ಅಲ್ಲೇ ಇಡ್ತೀನಿ. ಸೊ ನನ್ನ ಹತ್ರ 4 ರೋಸ್ ಇದೆ, ಓಕೆನಾ? ಹಾಂ, ಅದಾದಮೇಲೆ 2 ಏನು ಅಂದರೆ, ಒಂದು ಕಾಲು ಮಸಾಜರು, ನಮ್ಮ ಮಮ್ಮಿಗೆ ಕಾಲು ನೋವು ಜಾಸ್ತಿ ಅಂದರೆ ಇಂಡಿ ನೋವು ಬರ್ತಾ ಇರುತ್ತೆ. ಸೊ ಇದು ಕೈಗೆ 2 ಇಲ್ಲೇ ಇಡ್ತೀನಿ, ಬಿಕಾಸ್ ಅವ್ರ ರೂಮ್ ಆಗಿರೋದ್ರಿಂದ ಇದನ್ನೂ ಕೂಡ ಇಲ್ಲೇ ಇಡ್ತೀನಿ. ದೆನ್ ಕಮ್ಮಿಂಗ್ ಟು ದ ಥರ್ಡಲ್ಲಿ ಏನು ಇಡ್ತೀನಿ ಅಂದರೆ, ಆ ಥರ್ಡಲ್ಲಿ ಏನೂ ಇಡಲ್ಲ, ಬಿಕಾಸ್ ಬ್ಯಾಂಗಲ್ಸ್ ಇರೋದ್ರಿಂದ. ನಂದು ವಾಚಸ್ನೆಲ್ಲ ನಾನು ಇಲ್ಲಿ ಇಡಲ್ಲ. ನಂದು ವಾಚಸ್ನ ನಾನು ನನ್ನ ಕಬೋರ್ಡ್ ಒಳಗಡೆ ಇಟ್ಕೊಳ್ತೀನಿ. ಡೈಲಿ ಇಲ್ಲಿ ಬಂದು ನಾನು ಹಾಕ್ಕೊಳ್ಳೋಕ್ಕಾಗಲ್ಲ. ಸೊ ನಮ್ಮ ಡ್ಯಾಡಿ ಒಂದು ವಾಚು, ನಮ್ಮ ಮಮ್ಮಿದು ಒಂದು. ಅದೇನಂದರೆ, ಈ ಬಾಕ್ಸ್ನ ಈ ಬ್ಯಾಂಗಲ್ಸ್ನೆಲ್ಲ ತೆಗೆದು ಏನಂದರೆ ಎಲ್ಲ ರೇಸರ್ಸ್, ದೆನ್ ಹೈಬ್ರೋ ಇದು, ಅದಾದಮೇಲೆ ಒಂದು ಟ್ರಿಮ್ಮರ್, ಆಮೇಲೆ ಒಂದು ಸೀಸರ್, ಆಮೇಲೆ ಇದು ಇದೆಲ್ಲ ಏನು ಅಂದರೆ ಒಂದು ಪೌಡರ್. ಯಾಕೆ ಅಂದರೆ
ಐಬ್ರೋಸ್ ಮಾಡ್ಕೊಳ್ಳೋಕ್ಕೆ, ದೆನ್ ಅಪ್ಪರ್ ಲಿಪ್ ಮಾಡ್ಕೊಳ್ಳೋದಕ್ಕೆ ಇದನ್ನ ಇಲ್ಲಿಡ್ತೀವಿ. ಇದೆಲ್ಲ ಮೆಸ್ಸಿ ಅಂದರೆ ಗಲೀಜಾಗಿದೆ, ಬಟ್ ಇದಕ್ಕೆ ನಾವು ಎಂತಕ್ಕೆ ಅದರಲ್ಲೇ ಇಟ್ಟಿರೋದಂದರೆ ಬಿಕಾಸ್ ಇದು ಕ್ಲೋಸ್ ಆಗುತ್ತೆ, ಓಪನ್ ಆಗಲ್ಲ. ಸೊ ಅದಕ್ಕೆ ಅದರಲ್ಲೇ ಇಡ್ತೀವಿ, ನೋ ಇಶ್ಯೂಸ್. ಆಯಿತು. ಸೊ ಕಮ್ಮಿಂಗ್ ಟು ದ ಸೆಕೆಂಡ್ ಪಾರ್ಟಲ್ಲಿ ನನಗೆ ಏನೇನು ಬೇಕು ಅಂದರೆ ಸ್ಕಿನ್ ಕೇರ್ ಆಗಿರ್ಬೋದು, ಆಯಿಲ್ ಪ್ರಾಡಕ್ಟ್ಸ್ ಆಗಿರ್ಬೋದು. ಸೊ ನಾನು ಅದನ್ನೆಲ್ಲ, ಒಂದು ಬಾಡಿ ಲೋಷನ್ ನಮ್ಮ ಮನೇಲಿ ಇದು ಆಲ್ಮೋಸ್ಟ್ ಒಂದು 3-4 ಇಯರ್ಸಿಂದನೂ ಇದೆ. ಸೊ ಅದನ್ನ ಇಡ್ತೀನಿ ಫಸ್ಟು. ದೆನ್ ದಿಸ್ ಅಸಿಟೋನ್, ಐ ಮೀನ್ ಇದು ನೇಲ್ ಪಾಲಿಶ್ ರಿಮೂವರ್. ಸೊ ಒಂದು ರೋಸ್ಮೆರಿ ವಾಟರ್, ಇದನ್ನು ನಾನು ಆಯಿಲ್ ನಾನು ಯಾವಾಗಲೂ ಯೂಸ್ ಮಾಡೋದು ಇದು. ಅದಾದಮೇಲೆ ಇದು, ಈ ಎರಡನ್ನೂ ಆಯಿಲ್ ಅಲ್ಲಿ ಇಡ್ತೀನಿ. 2 ಪರ್ಫ್ಯೂಮ್ಸ್ನ ಕೂಡ ನಾನು ಅಲ್ಲೇ ಇಡ್ತೀನಿ. ದೆನ್ ಆಲೋವೆರಾ ಜೆಲ್, ಅದಾದಮೇಲೆ ನಮ್ಮ ಡ್ಯಾಡಿದು ಒಂದು ಕ್ರೀಮು. ಸೊ ಪೌಡರ್ನ ಕೂಡ ನಾನು ಅಲ್ಲೇ ಅದಾದಮೇಲೆ ಕೊಬ್ಬರಿ ಎಣ್ಣೆ, ಅದಾದಮೇಲೆ ಹರಳೆಣ್ಣೆ, ಎರಡೂ ಇಲ್ಲೇ. ಆ್ಯಕ್ಚುಲಿ ನಾನು ಹರಳೆಣ್ಣೆನ ಲಾಸ್ಟ್ ರೋಲಿ ಪ್ಲೇಸ್ ಮಾಡ್ತಿದ್ದೆ, ಬಟ್ ಇವಾಗ ಇಲ್ಲ, ಇಲ್ಲೇ ಪ್ಲೇಸ್ ಮಾಡೋಣ. ಕಾರ್ನರಲ್ಲಿದ್ದರೆ ಅದು ಅಂಟೆಂಟ್ ಆಗಲ್ಲ. ನನ್ನದು ಇದಾಗಿರೋದ್ರಿಂದ ಇದನ್ನ ಆಗಿನೇ ಕಬೋರ್ಡ್ ಎಲ್ಲ ಇದಾಗಿರೋದು. ಸೊ ಕೊಬ್ಬರಿ ಎಣ್ಣೆ, ಒಂದು ಹೇರ್ ಸಿರಮ್, ಅದಾದಮೇಲೆ ಮೇಕಪ್ ಫಿಕ್ಸರ್ನ ಇಡ್ತಿದ್ದೀನಿ. ಹಾಂ, ನನ್ನ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಇಷ್ಟನ್ನು ನಾನು ಒಂದೇ ಕಡೆ ಪ್ಲೇಸ್ ಮಾಡ್ತೀನಿ. ಓಕೆ, ಇಷ್ಟು ಕ್ಲಿಪ್ಸ್ ನಮ್ಮ ಮನೇಲಿದೆ. ಬಿಕಾಸ್ ನಮ್ಮ ಮನೇಲಿ ನಾವು 3 ಜನ ಹೆಣ್ಮಕ್ಳು ಇರೋದ್ರಿಂದ ಈ ಕಾಸ್ಮೆಟಿಕ್ಸ್ ಎಲ್ಲ ಜಾಸ್ತಿನೇ. ಸೊ ಇದನ್ನೂ ಕೂಡ ನಾನು 4th ರೋ, ಐ ಮೀನ್ 2nd ರೋ ಅಲ್ಲೇ ಇಡ್ತಿದ್ದೀನಿ. ಈ 3 ಕೂಡ ನಾನು ಇಲ್ಲೇ ಪ್ಲೇಸ್ ಮಾಡ್ಕೊಳ್ತೀನಿ. ಬಿಕಾಸ್ ಜಾಸ್ತಿ ಈ ಫೌಂಡೇಶನ್ ಕೂಡ ನಾನು ಇಲ್ಲೇ ಇಡ್ತೀನಿ. ಆಲ್ಮೋಸ್ಟ್ ಇದು ನಮ್ಮ ಮಮ್ಮಿ ಮದುವೆ ಆಗಬೇಕಾದ್ರೆ ಅನಿಸುತ್ತೆ, ಐ ಥಿಂಕ್ ಸೊ, ಅವಾಗ ಕೊಟ್ಟಿರೋದು. ಇವಾಗಲೂ ಅವ್ರು ಅದನ್ನ ಇಟ್ಕೊಂಡಿದ್ದಾರೆ. ಒಂದು ವಸ್ತುನ ಲೈಕ್ ಹೆಂಗೆ ಹೇಳಿ ಅಂದರೆ ನಿಮಗೆ ಅದನ್ನ ಹೇಳ್ಕೊಳಕ್ಕಾಗದೇ ಇರೋಷ್ಟು ಎಮೋಷನ್ಸ್ ಇರುತ್ತೆ. 3rd ರೋ ಅಲ್ಲಿ ಪ್ಲೇಸ್ ಮಾಡ್ತೀನಿ, ಬಿಕಾಸ್ ಅಲ್ಲಿ ಇನ್ನೂ ಜಾಗ ಇದೆ. ಈ ಬಾಕ್ಸಲ್ಲಿ ಇದು ಆ್ಯಕ್ಚುಲಿ ಫಾಸ್ಟ್ ಟ್ರ್ಯಾಕ್ ವಾಚು. ಈ ಬಾಕ್ಸಲ್ಲಿ ಏನೇನು ಇಡ್ತೀನಿ ಅಂದರೆ ನಾನು ಚಿಕ್ಕ ಕ್ಲಿಪ್ಸು, ಇದನ್ನ ನಾನು ಫಸ್ಟ್ ರೋಲ್ ಇಡ್ತೀನಿ. ಸೊ ಫಸ್ಟ್ ರೋಲ್ ಏನೇನು ಬರುತ್ತೆ ಅಂದರೆ ಮೇಯ್ನಾಗಿ ಎಲ್ಲ ಖಾಲಿ ಮಾಡಿರ್ತೀನಿ. ಇಟ್ಟರು ನಾವು ಮೆಸ್ಸಿ ಥರ ಇಟ್ಟಿಲ್ಲ, ಒಂದು ಎತ್ತಿದ್ರೆ ಆರಾಮಾಗಿ ಬರುತ್ತೆ ಆ ಥರ ಇಟ್ಟಿದ್ದೀವಿ. ಮೆಸ್ಸಿ ಥರ ಏನು ಇಟ್ಟಿಲ್ಲ, ಬಿಕಾಸ್ ನೀಟಾಗಿ ಜೋಡಿಸಿದ್ದೀವಿ, ಅದರಲ್ಲಿ ಏನಿಲ್ಲ. ಇದರಲ್ಲಿ ನಾವು ಇಟ್ಟಿರೋದು ಬರೀ ಸರಗಳು ಮಾತ್ರ. ಇದನ್ನು ನಾನು ಫಸ್ಟ್ ರೋ ಅಲ್ಲಿ ಇಡ್ತಿದ್ದೀನಿ. ಇದು ಕೂಡ ಅಷ್ಟೇ, ಇದು ಕೂಡ ಒಂದು ಸರದ ಬಾಕ್ಸ್ ಆಗಿರುತ್ತೆ. ಇದು ಬಿಡ್ತೀನಿ ಅಷ್ಟೇ. ಇದು ಒಂದು 2ನೇದು ಸರ ಬಾಕ್ಸ್, ಅದನ್ನೂ ಕೂಡ ಅದರ ಮೇಲೆ ಪ್ಲೇಸ್ ಮಾಡ್ತೀನಿ. ವಾಲೆಟ್, ಐ ಮೀನ್ ಇಯರಿಂಗ್ಸ್. ಸೊ ಹಾಂ, ಇಷ್ಟು ಇಯರಿಂಗ್ಸ್ ಅಷ್ಟೇ ನಮ್ಮ ಮನೇಲಿರೋದು. ಇನ್ನು ಕಲೆಕ್ಷನ್ಸ್ ಮಾಡಬೇಕು. ಇದು ಇಯರಿಂಗ್ಸ್, ಇದು ನಮ್ಮ ಮಮ್ಮಿಯ ಫೇವ್ರೆಟ್ ಗೈಸ್, ಅವ್ರ ಡ್ಯಾಡಿ ಗಿಫ್ಟ್ ಮಾಡಿರೋದು. ಇದೆಲ್ಲ ಅಷ್ಟೇ ಅವ್ರ ಡ್ಯಾಡಿ ಗಿಫ್ಟ್ ಮಾಡಿರೋದು. ಅವ್ರದನ್ನ ಇನ್ನೂ ಬಿಸಾಕಿಲ್ಲ, ಐ ಮೀನ್ ಕಿತ್ತೋಗಿದೆ ಅದು ಒಂದು ಅವ್ರು ಅದನ್ನ ಇನ್ನೂ ಹಾಗೆ ಇಟ್ಕೊಂಡಿದ್ದಾರೆ ಅವ್ರ ಡ್ಯಾಡಿ ನೆನಪಲ್ಲಿ. ಸೊ ಅದಕ್ಕೆ ನಾನು ಇದನ್ನ ಹಾಗೆ ಇಡ್ತೀನಿ, ನಾನು ಓಪನ್ ಮಾಡಲ್ಲ. ಫ್ಲವರ್ ಏನು ರೆಡಿಮೇಡ್, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದು. ಐ ಮೀನ್ ಇಟ್ಸ್ ಲೈಕ್ 160 200 ಅಷ್ಟು ಕಾಸ್ಟ್ಲಿ. ಸೊ ಅದನ್ನು ನಾನು ಸಪ್ರೇಟಾಗಿ 3rd ಅಲ್ಲೇ ಪ್ಲೇಸ್ ಮಾಡ್ತೀನಿ. ಇದನ್ನ
ಇದು ಕೂಡ ಪ್ಲಾಸ್ಟಿಕ್. ಇದು ಆಲ್ಮೋಸ್ಟ್ 100 ಅನಿಸುತ್ತೆ. ಇದು ಕೂಡ ನಾನು ಅಲ್ಲೇ ಪ್ಲೇಸ್ ಮಾಡ್ತೀನಿ. ಯಾಕೆ ಇಟ್ಟಿದ್ದೀವಿ ಅಂತ ಯಾರಿಗೂ ಗೊತ್ತಿಲ್ಲ, ಬಟ್ ಎಲ್ಲಾದರೂ ತೊಗೊಂಡು ಕ್ಯಾರಿ ಮಾಡಬೇಕು ಅಂತ ಅಂದ್ಬಿಟ್ಟು ಇಟ್ಟಿದ್ದೀವಿ. ದೆನ್ ದಿಸ್ ಇಸ್ ವಾಟ್ ಬ್ಲೆಂಡರ್. ಸೊ ಬ್ಲೆಂಡರ್ನ ಸೆಕೆಂಡ್ ರೋಲೇ ಪ್ಲೇಸ್ ಮಾಡ್ತೀನಿ. ಆಲ್ಮೋಸ್ಟ್ ಆಗೋಯ್ತು ಗೈಸ್. ಅಮ್ಮ ಸಿಕ್ಕಾಪಟ್ಟೆ ಸ್ಟಿಕ್ಕರ್ನೇ ಯೂಸ್ ಮಾಡೋದು. ಬೆಳ್ಳಿ ವಾಲೆ ಎಲ್ಲ ಬಿಚ್ಚಿದ್ರೆ, ಇಲ್ಲಾಂದರೆ ಸರ ಇಲ್ಲ ಬ್ರೇಸ್ಲೆಟು ಎಲ್ಲ ಬಿಚ್ಚಿದ್ರೆ ನಾನು ಇದರೊಳಗಡೆನೇ ಇಡೋದು. ಅದು ಈ ಚಿಕ್ಕ ಬಾಕ್ಸ್ ಒಳಗಡೆನೇ ಇಡೋದು. ಇದು ಬೆಳ್ಳಿದು. ಇದನ್ನೂ ಕೂಡ ನಾನು ಹಾಕ್ಕೊಂಡ್ರೆ ಇಲ್ಲೇ ಇಟ್ಟಿದ್ದೀನಿ. ಸೊ ಅದಕ್ಕೆ ನಾನು ಇದರಲ್ಲೇ ಇಡ್ತೀನಿ. ಅದನ್ನೂ ಕೂಡ ಫಸ್ಟ್ ಇದರಲ್ಲಿ ಇಡ್ತೀನಿ. ಇದು ಕೂಡ ನಮ್ಮ ಅಕ್ಕ ಮೀಶೋಯಿಂದ ಬುಕ್ ಮಾಡಿದ್ದಿತ್ತು. ಈ ಕ್ಲಿಪ್ಸ್ ಎಷ್ಟು ಕ್ಯೂಟ್ ಆಗಿದೆ ಅಂದರೆ ಹಾಕ್ಕೊಂಡ್ರೆ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಇದನ್ನ ಕೂಡ ನಾನು ಎಲ್ಲಿ ಪ್ಲೇಸ್ ಮಾಡ್ತೀನಿ ಅಂತ ಸಿಗುತ್ತೆ ನೋಡಿ ಗೈಸ್, ಹೆಂಗಿಟ್ಟಿದ್ದೀನಿ. ಇದು ಜ್ಯುವೆಲ್ಸು. ಈ ಕ್ಲಿಪ್ನ ನಾನು ಇಲ್ಲೇ ಇಡ್ತೀನಿ. ದೆನ್ ಇಷ್ಟಿರುತ್ತೆ. ಸೊ ಸೆಕೆಂಡ್ ರೋ ಅಲ್ಲಿ ಬರೋದಾದರೆ ಇದು ನನ್ನ ಸ್ಕಿನ್ ಕೇರ್ ಬಾಡಿ ಲೋಷನ್, ದೆನ್ ರೋಸ್ಮೆರಿ ವಾಟರ್, ಇದು ಕೂಡ ಒಂದು ಆಯಿಲ್, ದೆನ್ ದಿಸ್ ಇಸ್ ಆಲ್ ಮೇಕಪ್ ಪ್ರಾಡಕ್ಟ್ಸ್. ಸೊ ಇದಕ್ಕೆ ಬರೋದಾದರೆ ವಾಚಸ್, ನೆಲ್ ಪಾಲಿಶ್, ಇದು ಆಮೇಲೆ ಬ್ಯಾಂಗಲ್ಸು, ವಾಚಸ್ಸು, ಅದಾದಮೇಲೆ ಹೂವು ಇರುತ್ತೆ. ಸೊ ಕಮ್ಮಿಂಗ್ ಟು ದ ಲಾಸ್ಟ್ ರೋ, ಹೇರ್ ಡ್ರೈಯರ್, ಆಮೇಲೆ ವಾಟ್ ಈಸ್ ದಟ್, ಸ್ಟ್ರೈಟ್ನರ್, ಆಮೇಲೆ ಈ ಎರಡು, ಆಮೇಲೆ ಮೇಕಪ್ ಬ್ಯಾಗ್ ಇರುತ್ತೆ. ಸೊ ಇದು ಹೀಗೆ ಕಾಣುತ್ತೆ, ಹೀಗೂ ಕಾಣುತ್ತೆ ನೋಡಿ. ಸೊ ಹೀಗೆ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ನಾನು, ಓಕೆನಾ. ಸೊ ಈಗ ಇಷ್ಟನ್ನು ಕ್ಲೀನ್ ಮಾಡುವ ಗೈಸ್. ಇಷ್ಟು ಮೇಯ್ನಾಗಿ ಬೇಕಾಗಿರೋದೇ ಇದು. ಇದನ್ನ ಹೆಂಗೆ ಕ್ಲೀನ್ ಮಾಡ್ತೀನಿ ಅಂತ ನೋಡಿ. ತೆಗ್ದು ಹಾಕ್ಕೊಳ್ಳೋಕ್ಕೆ ಆಗಲ್ಲ. ಸೊ ಹಾಗಾಗಿ ಫಸ್ಟು ನಾನು ನನ್ನ ಡೈಲಿ ಕಬೋರ್ಡ್ಗೆ ಫಸ್ಟು ಒಂದು ಐ ಶ್ಯಾಡೋ ಇಡ್ತೀನಿ. ಆ್ಯಕ್ಚುಲಿ 2 ಐ ಶ್ಯಾಡೋ. ಸೊ ಇದನ್ನು ಕೂಡ ನಾನು ಇಲ್ಲೇ ಪ್ಲೇಸ್ ಮಾಡ್ತೀನಿ. ಏನಂದರೆ ಇದರಲ್ಲಿ ಸ್ಕ್ರಂಚೀಸ್ ಹಾಗೆ ಲಬ್ಬರ್ ಬ್ಯಾಂಡ್ಸ್ ಇಡೋದಕ್ಕೆ, ಲಬ್ಬರ್ ಬ್ಯಾಂಡ್ಸ್ ಹಾಗೆ ಕ್ಲಿಪ್ಸ್. ನಾನು ಸೊ ಮೇಕಪ್ ಪೌಚಿಗೆ ಬರೋದಾದರೆ ಏನೂ ಇಲ್ಲ, ಲಿಪ್ಸ್ಟಿಕ್ಸ್, ಅದಾದಮೇಲೆ ಒಂದು ಕಾಂಪ್ಯಾಕ್ಟ್ ಇರುತ್ತೆ, ಅದಾದಮೇಲೆ ಹೈಲೈನರ್ ಇರುತ್ತೆ. ಸೊ ಕನ್ಸಿಲರ್ ಇರುತ್ತೆ, ಜೊತೆಯಲ್ಲಿ ಮಾಸ್ಕಾ, ಬಿಕಾಸ್ ಇದನ್ನೆಲ್ಲ ನಾನು ಡೈಲಿ ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ಇದನ್ನೆಲ್ಲ ಇಡ್ತೀನಿ. ಸ್ಟಿಕ್ಕರ್ಸ್, ಇದು ನಮ್ಮ ಮಮ್ಮಿ ಡೈಲಿ ಯೂಸ್ ಸ್ಟಿಕ್ಕರ್ಸ್. ನಾರ್ಮಲ್ ಕುಮ್ಸ್. ಇದರಲ್ಲಿ ಬರೋದಾದರೆ ಇದರಲ್ಲಿ ಬರೋದಾದರೆ 2 ಥರ ಕ್ರೀಮ್ಸ್, 3 ಥರ. ಸೊ ಇಷ್ಟು, ಅದಾದಮೇಲೆ ವ್ಯಾಸ್ಲಿನ್ ಲಿಪ್ ಬಾಮ್ ಇದರಲ್ಲಿ ಇಡ್ತೀವಿ, ಈ ಕ್ರೀಮು, ಆ್ಯಂಡ್ ದಿಸ್ ಇಸ್ ಪೌಡರ್. ಇದನ್ನ ಹೇಳೋದು ಮರ್ತೋಗ್ಬಿಟ್ಟೆ. ಇದು ಕೂಡ ಲಾಸ್ಟ್ ರೋಲಿ ಇಟ್ಟಿರ್ತೀವಿ. ಇದು ಜಡೆ ಬಿಲ್ಲೆ ಅಂತ. ಸೊ ಹೆಣ್ಮಕ್ಳಿಗೆ ಇವೆಲ್ಲ ಗೊತ್ತು. ಸೊ ಗಂಡ್ಮಕ್ಳು ಫೀಲ್ ಮಾಡ್ಕೊಬೇಡಿ ಗೈಸ್. ಸೊ ಇದನ್ನ ಕೂಡ ನಾನು ಲಾಸ್ಟ್ ರೋಲ್ ಇಡ್ತೀನಿ. ಇತ್ತೀಚಿಗಂತೂ ಇನ್ನೂ ಯೂಸ್ ಮಾಡ್ತಾಯಿಲ್ಲ. ಸ್ವಲ್ಪ ಲಿಸಿಟ್ಟು ಟಾಪ್ ಎಣ್ಣೆನ ಕಾಯಿಸ್ಬಿಟ್ಟು ಅಪ್ಲೈ ಮಾಡ್ತೀನಿ. ಸೊ ಇದು ಕೂಡ ಲಾಸ್ಟ್ ರೋಲ್ ಇಡ್ತೀನಿ ನಾನು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನೀಟಾಗಿ ಮಿರರ್ನ ಒರೆಸ್ತಾ ಇರಬೇಕು. ಬಿಕಾಸ್ ಪಳ 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 ಅಂತ ಹೊಳಿತಿದೆ ನಮ್ಮ ಕನ್ನಡಿ. ಸೊ ದಟ್ಸ್ ಇಟ್ ಫಾರ್ ಟುಡೇ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಸೊ ಗಂಡು ಮಕ್ಳಿಗೆ ಸ್ವಲ್ಪ ನಾಚಿಕೆ ಇದ್ದರೆ ಬೇಜಾರು ಮಾಡ್ಕೋಬೇಡಿ. ಆ್ಯಂಡ್ ಸ್ವಲ್ಪ ಇರಿಟೇಟ್ ಅನಿಸಿದ್ರೆ ಡೋಂಟ್ ಮೈಂಡ್ ಇಟ್, ಬಿಕಾಸ್ ಇದು ಹುಡ್ಗಿರ್ ಪ್ರಾಡಕ್ಟ್. ಆ್ಯಂಡ್ ಮೇಯ್ನಾಗಿ ಇದು ಹುಡುಗಿರಿಗೆ ಅಂತ ಮಾಡಿರೋ ವಿಡಿಯೋನೇ. ಸೊ ಹಾಗಾಗಿ ಡೋಂಟ್ ಮೈಂಡ್ ಇಟ್. ಸೈನಿಂಗ್ ಆಫ್ ದಾಕ್ಷು ವಿತ್ ಲಾಟ್ಸ್ ಆಫ್ ಲವ್. ಬಾಯ್.